ವೆಜ್ ಫುಡ್ ಮೆನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ದೊಡ್ಡಪತ್ರೆ ಅನ್ನ ಅಥವಾ ಅಜ್ವೈನ್ ಎಲೆಗಳ ಅನ್ನನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಮ್ಯುನಿಟಿ ರಿಚ್ ರೆಸಿಪಿ. ಈ ಪ್ಯಾಂಡಮಿಕ್ ಟೈಮಲ್ಲಂತೂ ಇದು ತುಂಬಾ ಯೂಸ್ಫುಲ್ ಆಗಿರುವಂತ ರೆಸಿಪಿ. ನಾನಿಲ್ಲಿ ಅಜ್ವೈನ್ ಎಲೆಗಳು ಮತ್ತು ಮೆಣಸಿನಕಾಯಿನ ನಮ್ಮ ಮನೆ ಗಾರ್ಡನ್ ಇಂದಾನೆ ಹಾರ್ವೆಸ್ಟ್ ಮಾಡಿರೋದನ್ನ ತೋರಿಸಿದೀನಿ. ನಿಮ್ಗೆ ಅದ್ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ರೆಸಿಪಿ 1 ಮಿನಿಟ್ ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಚೆಕ್ ಮಾಡ್ಕೋಬಹುದು. ಹತ್ತರಿಂದ 15 ದೊಡ್ಡಪತ್ರೆ ಎಲೆಗಳನ್ನ ಈ ರೀತಿ ಮುರಿದ್ಬಿಟ್ಟು ಹಾಕಿ 3 ಹಸಿಮೆಣಸಿನಕಾಯಿನ ನಾನಿಲ್ಲಿ ಹಾಕಿದ್ದೀನಿ. 3 ದೊಡ್ಡ ಚಮಚೆಯಷ್ಟು ತುರಿದಿಟ್ಕೊಂಡಿರುವಂತ ಹಸಿ ಕೊಬ್ಬರಿನ ಹಾಕಿ ನೀರ್ ಹಾಕ್ದೇನೆ ಇದನ್ನ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಪ್ಯಾನ್ ನಲ್ಲಿ 3 ಚಮಚೆಯಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ 1 ದೊಡ್ಡ ಚಮಚೆಯಷ್ಟು ಕಡಲೆಬೇಳೆ, 1 ದೊಡ್ಡ ಚಮಚೆಯಷ್ಟು ಉದ್ದಿನ ಬೇಳೆನ ಹಾಕಿ ಇವೆರಡು ಕೆಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. 1 ಚಮಚೆಯಷ್ಟು ಸಾಸಿವೆನು ನೀವಿಲ್ಲಿ ಹಾಕೊಳ್ಳಿ. ನಾನು ಮರ್ತ್ ಹೋಗಿದ್ದೀನಿ. 1/4 ಚಮಚೆ ಇಂಗು, ಅರ್ಧ ಚಮಚೆ ಅರಿಶಿನದ ಪುಡಿ, ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು, 6 ಹಸಿ ಮೆಣಸಿನಕಾಯಿ, 2 ಕೆಂಪು ಒಣ ಮೆಣಸಿನಕಾಯಿನ ಹಾಕಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಗಿಡದಲ್ಲಿ ಬಿಟ್ಟಿರುವಂತ ಮೆಣಸಿನಕಾಯಿ ಖಾರ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಸೇರಿಸಿದ್ದೀನಿ. ರುಬ್ಬಿಟ್ಕೊಂಡಿರುವಂತ ಎಲ್ಲಾ ಮಸಾಲಾ ಪೇಸ್ಟ್ನು ಇಲ್ಲಿ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷದವರೆಗೂ ಇದನ್ನ ಈ ರೀತಿ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈಗ ಇದಕ್ಕೆ ಸುಮಾರಾಗಿ 1 ದೊಡ್ಡ ಬೌಲ್ನಷ್ಟು ಬೇಯಿಸಿಟ್ಕೊಂಡಿರುವಂತ ಅನ್ನನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನದ ಒಂದೊಂದು ಅಗಳಿಗೂ ಸಹ ಈ ಮಸಾಲಾ ಪೇಸ್ಟ್ ಚೆನ್ನಾಗಿ ಕೋಟ್ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಇಮ್ಯುನಿಟಿ ರಿಚ್ ರೆಸಿಪಿ ಆದಂತ ದೊಡ್ಡಪತ್ರೆ ಅನ್ನ ಅಥವಾ ಅಜ್ವೈನ್ ರೈಸ್ ಈಗ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿಯಾಗಿ ಬರುವಂತ ರೆಸಿಪಿ, ಖಂಡಿತ ಟ್ರೈ ಮಾಡಿ. ಇಮ್ಯುನಿಟಿ ರಿಚ್ ರೆಸಿಪಿ. ಈ ಪ್ಯಾಂಡಮಿಕ್ ಟೈಮಲ್ಲಂತೂ ಇದು ತುಂಬಾ ಯೂಸ್ಫುಲ್ ಆಗಿರುವಂತ ರೆಸಿಪಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕಕ್ಕಿರೋ ಬೆಲ್ ಐಕಾನ್ ನ ಖಂಡಿತ ಪ್ರೆಸ್ ಮಾಡಿ. ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.